ಬಿಗ್ ಬಾಸ್ ನಾಮಿನೇಷನ್ ಬಿಸಿ ಈಗ ತಟ್ಟಿದ ವೀಕ್ಷಕರೇ, ಬನ್ನಿ ಯಾರು ನಾಮಿನೇಟ್ ಆಗಿದ್ದಾರೆ ನೋಡ್ಕೊಂಬೋಣ. ಸೊ ಮೊದಲಿಗೆ ಹನುಮಂತ್ ಅವರೇ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಈ ಒಂದು ವಿಡಿಯೋನ ನೋಡ್ಕೊಂಬೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಕೊಟ್ಟಿದ್ದಂತಹ ಹನುಮಂತ ಸ್ಟ್ರಾಂಗ್ ಕಂಟೆಸ್ಟೆಡ್ ಲಾಯರ್ ಜಗದೀಶ್ ಹಾಗೂ ರಜತ್ ಅವರು ಹೋದ ಮೇಲೆ ಬಿಗ್ ಬಾಸ್ ನೋಡುವವರಿಗೆ ವೀಕ್ಷಕರಿಗೆ ಬೇಸರ ಆಗಿತ್ತು. ಆದರೆ ಹನುಮಂತ ಬಂದ ತಕ್ಷಣ ವೀಕ್ಷಕರು ಇನ್ನೂ ಹೆಚ್ಚಾಗಿದ್ದಂತೂ ಸಹಜ ವೀಕ್ಷಕರು. ಯಾಕೆಂದ್ರೆ ಹನುಮನ ಮುಗ್ಧ ಮಾತುಗಳು, ಹನುಮನ ನಡವಳಿಕೆ, ಹನುಮನ ಖಡಕ್ ಮಾತುಗಳಿಗೆ ಮನಸೋತವರ ಇಲ್ಲ. ಬರ್ತಿದ್ದಂಗೆ ಹಾಡುಗಳನ್ನ ಹಾಡ್ತಾ ಅದರ ಮುಗ್ಧತೆಯನ್ನ ನಡೆದುಕೊಳ್ಳುವ ರೀತಿ, ಅಲ್ಲಿ ನಡೆದು ಮಾತುಗಳು ಮಾತನಾಡುವಂತಹ ಶೈಲಿ ಎಲ್ಲವೂ ಕೂಡ ಚೇಂಜಸ್ ಆಗಿತ್ತು. ಸೊ ಇವೆಲ್ಲವನ್ನ ನೋಡಿ ಅವರನ್ನ ಪ್ರೀತಿಸೋರು ವೀಕ್ಷಕರು ಅತಿ ಹೆಚ್ಚು ಜನ ಫಾಲೋ ಮಾಡೋರು ಜಾಸ್ತಿ ಆಗ್ತಾರೆ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಟಾಸ್ಕ್ ಗಳನ್ನ ಹೇಳಿ ಮೊದಲಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಹನುಮಂತ ಅವರೇ ವೈಲ್ಡ್ ಕಾರ್ಡ್ ಸ್ಪರ್ಧೆಯಲ್ಲಿ, ಆದರೆ ಅವರೇ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸ್ತಾರೆ. 2 ಬಾರಿ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇವತ್ತು ಎಲಿಮಿನೇಷನ್ ಭಯದಲ್ಲಿ ಕೂಡ ಸ್ಪರ್ಧಿಗಳು ಕಾಯ್ತಾ ಇದ್ದಾರೆ. ಆದರೆ ಎಲಿಮಿನೇಷನ್ ಆಗುವ ಮೊದಲು ನಾಮಿನೇಷನ್ ಅನ್ನುವ ಪಟ್ಟ ಒಂದು ಅಲಂಕರಿಸಿದ್ದಾರೆ. 2-3 ವಾರಗಳ ಬಳಿಕ ಇದೀಗ ಹನುಮಂತ ಅವರನ್ನ ಮೊದಲಿಗೆ ನಾಮಿನೇಷನ್ ಮಾಡಲಾಗ್ತಾ ಇದೆ. ನಾಮಿನೇಷನ್ ನಲ್ಲಿ 4-5 ಜನ ಸ್ಪರ್ಧಿಗಳು ಇದ್ದು ಅದರಲ್ಲಿ ಹನುಮಂತ ಅವರು ಕೂಡ ಇದ್ದಾರೆ ಅನ್ನೋದು ನಾವು ತಿಳಿದುಕೊಳ್ಬೇಕು ವೀಕ್ಷಕರೇ. ಮೊದಲಿಗೆ ಹನುಮಂತ ಅವರನ್ನ ಇವಾಗ ನಾಮಿನೇಷನ್ ನಲ್ಲಿ ಇವತ್ತು ಇಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಹನುಮಂತ ಅವರನ್ನು ಅವರ ಒಳ್ಳೆಯ ಆಟಕ್ಕೆ ನೀವು ಕೂಡ ಸಪೋರ್ಟ್ ಮಾಡಿ. ಹನುಮಂತ ಅವರನ್ನ ಇಷ್ಟಪಡೋರು ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನೀವು ಕೂಡ ಹನುಮಂತ ಅವರ ಅಭಿಮಾನಿಗಳಾಗಿದ್ರೆ ಅವರ ಒಂದು ಟ್ಯಾಲೆಂಟ್ ಅನ್ನ ಇನ್ನು ಹೆಚ್ಚಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.